ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಆತ್ಮಗಳ ಅಂತಿಮ ಪುರುಷಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಮನುಷ್ಯ ತನ್ನ ಮನಸ್ಸನ್ನು ತನ್ನ ವಶದಲ್ಲಿರಿಸಿಕೊಳ್ಳುವುದೇ ಈ ಸಮಯದ ಅತಿ ದೊಡ್ಡ ಪುರುಷಾರ್ಥ. ಇದು ಅಂತಿಮ ಪುರುಷಾರ್ಥವೂ ಸಹ ಆಗಿದೆ. ಏಕೆಂದರೆ ಮನಸ್ಸಿನಲ್ಲಿ ಪ್ರತಿ ಕ್ಷಣವೂ ಕಾಮವಾಸನೆಗಳು ಹುಟ್ಟುತ್ತಲೇ ಇರುತ್ತವೆ. ಈ ಕಾಮವಾಸನೆಗಳು ಭೌತಿಕ ಜಗತ್ತಿಗೆ ಸಂಬಂಧಿಸಿದ ಅಥವಾ ಇನ್ಯಾವುದೇ ರೀತಿಯವೂ ಸಹ ಆಗಿರಬಹುದು. ಮನಸ್ಸು ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರುತ್ತದೆ. ಮನುಷ್ಯ ತನ್ನ ವಿವೇಕ ಬುದ್ಧಿಯಿಂದ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ನಿರ್ಣಯ ಮಾಡುತ್ತಾನೆ. ಮನಸ್ಸು ಮೋಕ್ಷಕ್ಕೆ ಕಾರಣ ಎಂದು ಶಾಸ್ತ್ರಗಳಲ್ಲಿಯೂ ಹೇಳಿದೆ ಮತ್ತು ಮನಸ್ಸು ಅಧೋಗತಿಗೂ ಕಾರಣವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಮನಸ್ಸು ಕರ್ತ ಮತ್ತು ಭೋಗಿ ಸಹ ಆಗಿದೆ. ಅಂದರೆ ಮನಸ್ಸು ಕರ್ಮವನ್ನು ಮಾಡುತ್ತದೆ ಮತ್ತು ಅದನ್ನು ಭೋಗಿಸುತ್ತದೆ ಕೂಡ. ಮನುಷ್ಯ ಪ್ರತಿಕ್ಷಣ ತನ್ನ ಜ್ಞಾನ ಮತ್ತು ಅಜ್ಞಾನಕ್ಕೆ ವಶನಾಗಿ ಕಾಮನೆಗಳನ್ನು ಕಡಿಮೆ ಮಾಡುತ್ತಾನೆ ಮತ್ತು ವೃದ್ಧಿಸಿಕೊಳ್ಳುತ್ತಾ ಹೋಗುತ್ತಾನೆ. ಆ ಕಾಮನೆ ಶುಭವೂ ಆಗಿರಬಹುದು ಅಥವಾ ಅಶುಭವೂ ಆಗಿರಬಹುದು. ಮನಸ್ಸಿಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದರ ವ್ಯತ್ಯಾಸ ತಿಳಿಯುವುದಿಲ್ಲ. ಮನಸ್ಸಿನ ಕೆಲಸ ಕೇವಲ ಅದನ್ನು ಕಾರ್ಯರೂಪಕ್ಕೆ ತರುವುದಾಗಿದೆ. ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬ ನಿರ್ಣಯ ಬುದ್ಧಿ ತೆಗೆದುಕೊಳ್ಳುತ್ತದೆ. ಮನಸ್ಸನ್ನು ಪ್ರತಿಕ್ಷಣ ಕಾಮ ವಾಸನೆ, ವ್ಯರ್ಥ ಚಿಂತನೆ, ಒತ್ತಡ, ವ್ಯಾಕುಲತೆ, ಕಾಮ, ಕ್ರೋಧ, ಲೋಭ, ಮೋಹ, ನೆಗೆಟಿವ್ ಆಲೋಚನೆ, ನೆಗೆಟಿವ್ ವಿಚಾರಗಳಿಂದ ದೂರವಿಡುವುದೇ ಒಂದು ದೊಡ್ಡ ಪುರುಷಾರ್ಥವಾಗಿದೆ. ಈ ಮನುಷ್ಯ ದೇಹ ಕ್ಷಣಭಂಗುರವಾಗಿದೆ, ಆದರೂ ಬಹಳ ಮಹತ್ವ ಪಡೆದಿದೆ. ಈ ದೇಹದಿಂದ ಮಾಡಿದ ಕರ್ಮಗಳು ನಮ್ಮನ್ನು ಆತ್ಮಜ್ಞಾನದ ಕಡೆಗೆ ಕರೆದೊಯ್ಯುತ್ತವೆ ಮತ್ತು ಅಂತಿಮ ಸಮಯದಲ್ಲಿ ಪರಮಗತಿಯ ಪ್ರಾಪ್ತಿಗೆ ಸಹಾಯಕವಾಗಿದೆ. ಇದರಿಂದ ಮನುಷ್ಯ ಜನನ ಮರಣಗಳ ಚಕ್ರದಿಂದ ಬಿಡಿಸಿಕೊಂಡು ಮೇಲೆ ಏಳಬಹುದಾಗಿದೆ. ಮನದಲ್ಲಿ ಯಾವುದೇ ರೀತಿಯ ಪ್ರಮಾದಗಳು ಬರದಂತೆ ಗಮನಹರಿಸುತ್ತಿರಬೇಕು. ಏಕೆಂದರೆ ಇಲ್ಲಿ ತೋರುವ ಬೇಜವಾಬ್ದಾರಿತನ ನಮ್ಮನ್ನು ಪಾತಾಳಕ್ಕೆ ತಳ್ಳಿಬಿಡುತ್ತದೆ. ಮನಸ್ಸಿಗೆ ಸದಾ ಜ್ಞಾನವನ್ನು ನೀಡುತ್ತಾ ತರ್ಕವನ್ನು ಕೊಡುತ್ತಾ ಪ್ರತಿಕ್ಷಣ ಮನಸ್ಸು ನಮ್ಮ ವಶದಲ್ಲಿರುವಂತೆ ಮಾಡಿಕೊಳ್ಳಬೇಕು. ಉದಾಹರಣೆಗೆ, ವಿದ್ಯಾರ್ಥಿಯೊಬ್ಬನಿಗೆ ಆಟವಾಡುವುದು ತುಂಬ ಇಷ್ಟ. ಆದರೆ ಪರೀಕ್ಷೆಯ ಸಮಯದಲ್ಲೂ ಆಟವಾಡುತ್ತಿದ್ದರೆ ಅವನು ಉತ್ತೀರ್ಣನಾಗುವುದು ಅಸಾಧ್ಯ. ಅವನು ಮನಸ್ಸಿಗೆ ಬುದ್ಧಿಯಿಂದ ತರ್ಕವನ್ನು ನೀಡಬೇಕು. ನಾನು ಪರೀಕ್ಷೆಯ ಸಮಯದಲ್ಲೂ ಆಟವಾಡುತ್ತಿದ್ದರೆ ನನ್ನ 1 ವರ್ಷ ಹಾಳಾಗುತ್ತದೆ, ನನ್ನ ಜೀವನ ಹಾಳಾಗುತ್ತದೆ ಎಂದು ತರ್ಕವನ್ನು ಬುದ್ಧಿಗೆ ನೀಡುತ್ತಾ ಹೋದಾಗ ಅವನ ಮನಸ್ಸು ಬದಲಾಗುತ್ತದೆ ಮತ್ತು ಆಟದಿಂದ ಮನಸ್ಸು ದೂರ ಸರಿಯುತ್ತದೆ. ಆಧ್ಯಾತ್ಮ ಮತ್ತು ಜ್ಞಾನ ಮಾರ್ಗದಲ್ಲಿ ನಡೆಯುವ ಮನುಷ್ಯನೂ ಸಹ ಇದೇ ರೀತಿ ತನ್ನ ಮನಸ್ಸಿಗೆ ತರ್ಕವನ್ನು ಕೊಡುತ್ತಿರಬೇಕು. ಅಂದರೆ ಈ ಜನ್ಮದಲ್ಲಿ ನಾನು ಆತ್ಮಜ್ಞಾನ, ಬ್ರಹ್ಮಜ್ಞಾನ ಮತ್ತು ಪರಮಾತ್ಮನ ಪ್ರಾಪ್ತಿ ಪಡೆಯದಿದ್ದರೆ ಅನಂತ ಜನ್ಮಗಳವರೆಗೆ ತಾನು 84 ಲಕ್ಷ ಜೀವರಾಶಿಗಳ ಚಕ್ರದ ಬಲೆಗೆ ಬೀಳುತ್ತೇನೆ. ಈಗಾಗಲೇ ಅನಂತ ಜನ್ಮಗಳು ಕಳೆದು ಹೋಗಿವೆ. ಮುಂದೆಯೂ ಸಹ ಇದೇ ರೀತಿ ಅನೇಕಾನೇಕ ಜನ್ಮಗಳನ್ನು ಪಡೆಯುತ್ತಾ ಮತ್ತೆ ಇದೇ ಮೃತ್ಯುಲೋಕದಲ್ಲಿ ಎಡವುತ್ತಾ ಬೀಳುತ್ತಾ ಕಷ್ಟಗಳನ್ನು ಅನುಭವಿಸುತ್ತಾ ಒದ್ದಾಡಬೇಕಾಗಿ ಬರುತ್ತದೆ ಎಂಬ ತರ್ಕ ಮನಸ್ಸಿಗೆ ಪದೇ ಪದೇ ಕೊಡುತ್ತಲೇ ಇರಬೇಕು. ಸರಿಯಾದ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ನಮ್ಮ ಅಂತಃಕರಣವನ್ನು ಶುದ್ಧ ಪವಿತ್ರವನ್ನಾಗಿ ಮಾಡಿಕೊಳ್ಳಬೇಕು. ನಮ್ಮ ಗುರು ಅಥವಾ ನಮ್ಮ ಇಷ್ಟ ದೇವನ ಧ್ಯಾನದಲ್ಲಿ ಮುಳುಗಿರಬೇಕು. ಅವರ ಮೇಲೆ ಸಂಪೂರ್ಣ ವಿಶ್ವಾಸವನ್ನಿಡಬೇಕು. 1 ಸೆಕೆಂಡ್ ಸಹ ಯಾವ ತಪ್ಪುಗಳು ಆಗದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಮನುಷ್ಯ ಮಾಡುವ ಒಂದು ತಪ್ಪು 1000 ಪಟ್ಟು ಭಾರವಾಗುತ್ತದೆ. ಕರ್ಮಗಳ ಲೆಕ್ಕಾಚಾರ ತೀರಿಸಿಕೊಳ್ಳಲೆಂದೇ ಈ ಕರ್ಮಭೂಮಿಯನ್ನು ಸೃಷ್ಟಿ ಮಾಡಲಾಗಿದೆ. ಇದು ಕರ್ಮಭೂಮಿಯಾಗಿದೆ. ಸದಾ ಈ ಮಾತು ನಮ್ಮ ಮನದಲ್ಲಿರಬೇಕು. ಸದಾ ಮನಸ್ಸನ್ನು ಈಶ್ವರ ಪರಮಾತ್ಮನ ಚಿಂತನೆಯಲ್ಲಿ ಇರಿಸಬೇಕು.
ಪ್ರತಿ ಕ್ಷಣ ನಮ್ಮ ಚಿಂತನೆಯ ಮೇಲೆ ಗಮನವಿಡಬೇಕು. ಎಲ್ಲಿ ಚಿಂತನವಿರುವುದೋ ಅಲ್ಲಿ ಚಿತ್ತವಿರುತ್ತದೆ, ಎಲ್ಲಿ ಚಿತ್ತವಿರುತ್ತದೆಯೋ ಅಲ್ಲಿ ಮನಸ್ಸಿರುತ್ತದೆ. ಹೀಗಾಗಿ ನಿನ್ನ ಮನಸ್ಸನ್ನು ನನಗೆ ಕೊಡು, ನನಗೆ ಇನ್ನೇನು ಬೇಡ ಎಂದು ಗೀತೆಯಲ್ಲಿ ಪರಮಾತ್ಮನು ಹೇಳಿದ್ದಾನೆ. ಏಕೆಂದರೆ ಮನವೇ ಮೋಕ್ಷಕ್ಕೆ ಮಾರ್ಗ ತೋರಿಸುತ್ತದೆ. ಭಕ್ತಿ ಮಾರ್ಗದಲ್ಲಿ ಮೋಕ್ಷಕ್ಕಾಗಿ ಆತ್ಮಸ್ವರೂಪದ ಚಿಂತನೆ, ಭಜನೆ, ಪೂಜೆ ಇತ್ಯಾದಿ ಮಾರ್ಗಗಳನ್ನು ಅನುಸರಿಸಲಾಗುತ್ತದೆ, ಹೇಳಿಕೊಡಲಾಗುತ್ತದೆ. ಆದರೆ ಜ್ಞಾನ ಮಾರ್ಗದಲ್ಲಿ ಪರಮಾತ್ಮನಲ್ಲಿ ಧ್ಯಾನ, ಯೋಗ, ತಪಸ್ಸು, ಸಮಾಧಿ, ಆತ್ಮಸ್ವರೂಪ ಮತ್ತು ಜ್ಞಾನ ಸ್ವರೂಪರಾಗುವ ಮಾರ್ಗವನ್ನು ತಿಳಿಸಿದ್ದಾರೆ. ಗೀತೆಯಲ್ಲಿ ಜ್ಞಾನಿಗೆ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ. ಜ್ಞಾನ ಮಾರ್ಗದಿಂದಲೇ ಆತ್ಮ ಕರ್ಮಾತೀತ ಸ್ಥಿತಿಗೆ ಬರಲು ಸಾಧ್ಯ ಮತ್ತು ತನ್ನನ್ನು ತಾನು ಅರಿಯಲು ಸಾಧ್ಯ. ತನ್ನನ್ನು ತಾನು ಅಂದರೆ ಸ್ವಯಂನನ್ನು ತಿಳಿದುಕೊಳ್ಳುವುದೇ ಎಲ್ಲದಕ್ಕೂ ಮಿಗಿಲಾದ ದೊಡ್ಡ ಪುರುಷಾರ್ಥವಾಗಿದೆ. ಮನುಷ್ಯನ ಬಳಿ ಈಗ 2 ಮಾರ್ಗಗಳಿವೆ. ಅವನು ತನ್ನ ವಿವೇಕದಿಂದ ಯಾವ ಮಾರ್ಗವನ್ನು ಬೇಕಾದರೂ ಆರಿಸಿಕೊಳ್ಳಬಹುದು, ಇಷ್ಟಪಡಬಹುದು. ಭಕ್ತಿಯ ಫಲವೇ ಜ್ಞಾನ, ಜ್ಞಾನ ಮಾರ್ಗವೇ ಶ್ರೇಷ್ಠ ಮಾರ್ಗವಾಗಿದೆ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम